ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಶಿವೈಕ್ಯರಾಗಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಇಂದು ಸಂಜೆ ಅಂತ್ಯಕ್ರಿಯೆ ನೆರವೇರುತ್ತೆ. ದಾವಣಗೆರೆ ಧಣಿ ಅಂತಲೇ ಕರೆಸಿಕೊಳ್ಳುವಂಥ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರ ಆಗಮಿಸಿರುವಂಥದ್ದು. ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಮೃತದೇಹವನ್ನು ತರಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಅಭಿಮಾನಿಗಳು. ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರತಿ ಸಾಲಿನಲ್ಲಿ ಸಾರ್ವಜನಿಕರಿಂದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಸಂಜೆ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಶಾಮನೂರು ಶಿವಶಂಕರಪ್ಪ ಅವರು ಮಧ್ಯ ಕರ್ನಾಟಕ ಭಾಗದ ಬಹುಮುಖ್ಯವಾದಂಥ ವ್ಯಕ್ತಿ. ಇದು ಕೊಂಡಿನೇ ಕಳಚಿದಂತಾಗಿದೆ ಮಧ್ಯ ಕರ್ನಾಟಕ ಭಾಗದ್ದು. ಮಧ್ಯ ಕರ್ನಾಟಕ ಭಾಗ ಒಂದು ಹಂತಕ್ಕೆ ಗುರುತಿಸ್ಕೊಳ್ಳೋದಕ್ಕೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ದಾವಣಗೆರೆಯನ್ನು ಗುರುತಿಸುವಂತೆ ಮಾಡಿದ್ದು, ನಮ್ಮ ರಾಷ್ಟ್ರದಲ್ಲಿ ದಾವಣಗೆರೆಗೆ ಒಂದು ಹೆಸರು ಬರುವಂತೆ ಆಗಿದ್ದು ಅದು ಶಾಮನೂರು ಶಿವಶಂಕರಪ್ಪ ಅವರಿಂದ. ಯಾಕೆಂದರೆ ಯಾವುದೋ ಒಂದು ಕ್ಷೇತ್ರ ಅಲ್ಲ, ನೀವು ನೋಡಿರುವಂತೆ ಬರೀ ರಾಜಕೀಯ ಇರ್ಬೋದು, ಬಟ್ ರಾಜಕೀಯ ಅನ್ನೋದಕ್ಕಿಂತ ಅವರು ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಸಮಾಜ ಸೇವೆ, ಧಾರ್ಮಿಕ ಕ್ಷೇತ್ರ, ಉದ್ಯಮಿಯಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಸಮಾಜ ಸೇವೆಯ ಜೊತೆಗೆ ಸಮುದಾಯಕ್ಕೂ ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದಂಥವರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪ ಅವರು. ಲಿಂಗಾಯತ ಸಮುದಾಯದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ. ಲಿಂಗಾಯತ ಸಮುದಾಯದ ಒಂದು ಸಂಘಟನೆ, ಏಳಿಗೆ, ಇದೆಲ್ಲದರ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರ ಪಾತ್ರನೂ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಮುದಾಯವನ್ನು ತನ್ನ ನಾಯಕತ್ವದಲ್ಲಿ ಮುನ್ನಡೆಸ್ಕೊಂಡು ಬರ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಆಲ್ಮೋಸ್ಟ್ ಎಲ್ಲ ಶಾಸಕರು, ಸಚಿವರು, ಸಂಸದರು ಪಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅಜಾತ ಶತ್ರು ರಾಜಕೀಯದಲ್ಲೇ ಆಗಿರ್ಬೋದು, ಉದ್ಯಮ ಕ್ಷೇತ್ರದಲ್ಲೇ ಆಗಿರ್ಬೋದು, ತನ್ನದೇ ಹೆಸರನ್ನು, ತನ್ನದೇ ಛಾಪನ್ನು ಮೂಡಿಸಿದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಇನ್ನು ಅಳ್ತಾ ಇದ್ದಾರೆ ಶಾಮನೂರು ಕುಟುಂಬದವರು. ಮನೆ ಬಾಲ್ಕನಿಯಲ್ಲಿ ನಿಂತು ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ರು. ಅಂತಿಮ ಯಾತ್ರೆ ಶುರು ಆಗ್ತಿದ್ದ ಹಾಗೆ ತಾತನನ್ನು ನೆನೆದು ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಈ ರೀತಿಯಾದಂಥ ಒಂದು ಅದೃಷ್ಟ, ಪುಣ್ಯ ಅಂತ ಹೇಳ್ತೀವಲ್ಲ, ತುಂಬ ಜೀವನ ಶಾಮನೂರು ಶಿವಶಂಕರಪ್ಪ ಅವರು. ಅವರು ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರನ್ನೂ ಕೂಡ ನೋಡಿದಂಥವ್ರು, ಮುತ್ತಜ್ಜನ್ ನೋಡಿದಂಥವ್ರು. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದವರು ಮುತ್ತಜ್ಜನ್ ನೋಡಿದ್ದಾರೆ. ತುಂಬ ಜೀವನವನ್ನು ಮಾಡಿರುವಂಥದ್ದು ಶಾಮನೂರು ಶಿವಶಂಕರಪ್ಪ. ದೊಡ್ಡ ಕುಟುಂಬ ಶಾಮನೂರು ಶಿವಶಂಕರಪ್ಪ ಅವ್ರದ್ದು. 5 ಹೆಣ್ಮಕ್ಳು, 3 ಗಂಡ್ಮಕ್ಳು. ಎಸ್ ಮಲ್ಲಿಕಾರ್ಜುನ್, ಬಕ್ಕೇಶ್ ಅವರು, ಗಣೇಶ್ ಅವರು, 3 ಜನ ಗಂಡ್ಮಕ್ಳು. ಅವರಿ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಈ ರೀತಿಯಾಗಿ ತುಂಬ ಕುಟುಂಬ, ದೊಡ್ಡ ಫ್ಯಾಮಿಲಿ. ಮನೆಯಿಂದ ಪಾರ್ಥಿವ ಶರೀರ ಹೊರಡುವಂಥ ಸಂದರ್ಭದಲ್ಲಿ ಮೇಲೆ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ನೋಡ್ತಾ ಕಣ್ಣೀರನ್ನು ಹಾಕಿದ್ರು. ತುಂಬ ಅಚ್ಚುಮೆಚ್ಚಿನ ತಾತ ಆಗಿದ್ದಂಥವರು, ಕೊಡುಗೈ ದಾನಿ, ಬೇರೆಯವ್ರಿಗೆ ಎಲ್ಲವನ್ನೂ ಕೊಡ್ತಾ ಇದ್ದಂಥ ವ್ಯಕ್ತಿ ತನ್ನ ಕುಟುಂಬದ ಆಸೆಯನ್ನು ಈಡೇರಿಸದಲ್ಲೇ ಇರ್ತಾರ. ಅವಿಭಾಜ್ಯ ಅಂಗ ಆಗಿದ್ದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಬಿಕಾಸ್ ಎಲ್ಲರನ್ನೂ ಕೂಡ ಗುರ್ತಿ ಹಿಡಿದು ಮಾತನಾಡಿಸ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರ ನೆನಪಿನ ಶಕ್ತಿ ಇದೆಯಲ್ಲ, ಈ 95ನೇ ವರ್ಷದ ಸಂದರ್ಭದಲ್ಲೂ ಯಾರು ಬೀಟ್ ಮಾಡ್ಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ನೆನಪಿಟ್ಟು ಎಲ್ಲರನ್ನೂ ಕೂಡ ಮಾತನಾಡಿಸ್ತಾ ಇದ್ದಂಥವ್ರು. ಒಮ್ಮೆ ನೋಡಿದ್ರೆ ಸಾಕು, ಒಮ್ಮೆ ಆತ್ಮೀಯವಾಗಿ ಮಾತನಾಡಿಸಿದ್ರೆ ಸಾಕು, ಅವರನ್ನು ಮತ್ತೊಮ್ಮೆ ಹೋದಂಥ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ರು. ಈ ವಯಸ್ಸಲ್ಲೂ ಕೂಡ ಸದನದಲ್ಲಿ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯನವರು, ಅಶೋಕ್ ಅವರು ಮಾತನಾಡುವಂಥ ಸಂದರ್ಭ ಇನ್ನೊಮ್ಮೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಅಂತ ಲೆಕ್ಕ ಹಾಕ್ಕೊಳ್ಳಿ. ಆ ಉತ್ಸಾಹ ಇದೆಯಲ್ಲ, ಈ ವಯಸ್ಸಲ್ಲಿ ಏನು ಅಂತ ಅಂದ್ಕೊಳ್ಬೋದು, ಆದರೆ ಆ ಉತ್ಸಾಹ ಇರಬೇಕಲ್ಲ. ಅಲ್ಲಿನ ಜನ ಎಷ್ಟು ಮಟ್ಟಿಗೆ ಇವ್ರನ್ನ ಪ್ರೀತಿಸ್ತಾ ಇದ್ರು, ಅಪ್ಕೊಂಡಿದ್ರು ಅನ್ನೋದಕ್ಕೆ ಕಾರಣ ಅವರು ಶಾಸಕರಾಗಿದ್ದು 93ನೇ ವಯಸ್ಸಲ್ಲಿ. 6ನೇ ಬಾರಿ ಗೆದ್ರಲ್ಲ, ಅದು 93ನೇ ವಯಸ್ಸಲ್ಲಿ. 93ನೇ ವಯಸ್ಸಿನ ಸಂದರ್ಭದಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಗೆಲ್ಲಿಸ್ತಾರೆ ಅಂದರೆ ತಮಾಷೆಯ ಮಾತಲ್ಲ. ಅಷ್ಟು ವಿಶ್ವಾಸ ಇತ್ತು, ನಂಬಿಕೆ ಇತ್ತು, ಭರವಸೆ ಇತ್ತು.
ಆ ಸೇವೆ ಇತ್ತು ಶಾಮನೂರು ಶಿವಶಂಕರಪ್ಪ ಅವರದ್ದು. ಸೊ ಹೀಗಾಗಿನೇ ಅವ್ರು ಎಷ್ಟು ವರ್ಷನಾದರೂ ಆಗಲಿ ನಾವು ಗೆಲ್ಲಿಸೋ ಜವಾಬ್ದಾರಿ ನಮ್ಮದು. ಜನರ ಮಾತು ಇದು, ಅವ್ರು ಗೆಲ್ಲಿಸೋ ಜವಾಬ್ದಾರಿ ನಮ್ಮದು ಅಂತ. ಶಾಮನೂರು ಶಿವಶಂಕರಪ್ಪ ಅವ್ರು ಏನು ಅಷ್ಟೊಂದು ಪ್ರಚಾರಕ್ಕೆಲ್ಲ ಹೋಗ್ತಿರ್ಲಿಲ್ಲ ನೋಡಿ. ಅವ್ರ ಹಿಡಿತ ಹೇಗಿತ್ತು, ಅವ್ರ ಕುಟುಂಬದ ಹಿಡಿತ ಹೇಗಿತ್ತು ಅಂದರೆ, ಒಂದು ಅವ್ರ ಶಾಸಕರು ದಾವಣಗೆರೆ ದಕ್ಷಿಣದಲ್ಲಿ, ಮತ್ತೊಂದು ಕಡೆ ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಶಾಸಕರು, ಇನ್ನೂ ಒಂದು ಕಡೆ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರು. ಈ ರೀತಿಯಾಗಿ ಚಾಪನ್ನು ಮೂಡಿಸಿದಂಥವ್ರು ನಿಮಗೆ ತೋರಿಸ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಸಚಿವರುಗಳು ಶಾಸಕರೆಲ್ಲ ಬಂದಿದ್ದಾರೆ, ಅವರ ಕುಟುಂಬದವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಚಲುವರಸ್ವಾಮಿ, ಪ್ರಭಾಕರ್ ಕೋರೆ ಅವರು ಸೇರಿದಂತೆ ಸಾಕಷ್ಟು ಜನ. ಇನ್ನು ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಹಾಸ್ಯ ನಟ ವೈಜನಾಥ್ ಬಿರಾದರ್ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರನ್ನು ಕಳೆದುಕೊಂಡು ಬಹಳ ದುಃಖ ಆಗಿದೆ. ಕಲಾವಿದರ ಬಗ್ಗೆ ಅವರಿಗೆ ಅಪಾರ ಗೌರವ ಇತ್ತು. ಅವರ ಕುಟುಂಬ ಅಗಲಿಕೆ ನೋವನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ವೈಜನಾಥ್ ಬಿರಾದರ್ ಅವರು ಮಾತನಾಡಿದ್ದಾರೆ. ಅವರು ಕೆಲವೊಂದು ಪತ್ರಿಕೆಯಲ್ಲಿ ಬಂದಾಗ ಅವ್ರ ಬಗ್ಗೆ ನಾನು ಓದಿದ್ದೆ. ಅಂತಹ ಒಂದು ಕಷ್ಟಪಟ್ಟು ಅಷ್ಟು ಮೇಲೆ ಬಂದು ಎಲ್ಲ ಒಂದು ಸಮಾಜಕ್ಕೆ ಪ್ರತಿಯೊಂದು ನಾವು ಹೆಚ್ಚಿಗೆ ಹೇಳ್ಕೊಂಡ್ರೆ ಏನೂ ಹೇಳೋಕ್ಕಾಗಲ್ಲ ಅಂತ ಅದು ಒಂದು ದೊಡ್ಡ ಒಂದು ಆಘಾತ ಅದು. ಏನು ಯಾಕಂದ್ರೆ ಮತ್ತು ನಾನು ಅವರು ದಾವಣಗೆರೆ ಹೋದಾಗೆಲ್ಲ ಅವ್ರ ಆಫೀಸ್ಗೆ ಹೋಗಿ ಭೇಟಿ ಮಾಡೀನಿ. ಆಮೇಲೆ ವೀರಶೈವ ಮಹಾಸಭಾದ ಮೆಂಬರ್ ನಾನು, ಅಲ್ಲಿ ಹೋಗಿ ಭೇಟಿ ಮಾಡೀನಿ. ಕಲಾವಿದರು ಬಂದಿದ್ದಾರೆ ನೋಡಿರಿ ಅಂತ ನಮ್ಮ ರೇಣುಕಾ ಪ್ರಸನ್ನ ಅಂತ ಹೇಳಿದ್ದಾರೆ, ಎಲ್ಲ ಪರಿಚಯ ಮಾಡಿಸಿ ಇದು ಮಾಡಿದರು. ಕಲಾವಿದರು ಭಾಳ ಖುಷಿಪಟ್ಟರು. ಕೆಲವೊಂದು ಸಾರಿ ಹೋದಾಗ ಸಿಕ್ಕಿರಂಗೆ ಯಾವಾಗ ಒಂದು ಅವಕಾಶ ಹೋಗಿದ್ದೀನಿ. ಬಟ್ ನಾನು ನಿನ್ನೆ ಕೇಳಿ ಭಾಳ ಒಂದು, ಯಾಕಂದರೆ ಆ ಏಜು, ಆ ಕೆಲಸ, ಆ ಕಷ್ಟ, ಪರಿಶ್ರಮ, ಈಗ ಅದು ಈಗಿನ ಪೀಳಿಗೆ ಸ್ವಲ್ಪ ಕಷ್ಟ ಸರ್. ದೇವರ ಆ ದುಃಖನ ತೊಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಒಂದು ವರ್ಷದ ಮೇಲೆ ಆಯ್ತು ಸರ್, ಒಂದು ವರ್ಷದಿಂದ ರೇಣುಕಾ ಪ್ರಸನ್ನ ಅಂತ ಹೇಳಿದ್ದಾರೆ. ಆ ಕಡೆ ಹೋಗಿದ್ದೇನೆ ಸದಾಶಿವನಗರ, ಹೋದಾಗ ಸಿಕ್ಕಿರೋ ಅದು ಹಿಂಗೆ ಸ್ವಲ್ಪ ಇದಾಗಿತ್ತು. ಒಂದು ವರ್ಷದ ಹಿಂದೆನೂ ಭೇಟಿ ಮಾಡಿ ನಾನು. ಅದಕ್ಕೆ ಜೊತೆ ಕೊಡುಗೆ ಭಾಳಷ್ಟು ಇದೆ ಸರ್ ಅವ್ರದ್ದು. ನೋಡ್ತಾ ಇದ್ರಲ್ಲ, ಎಲ್ಲರೂ ಕೂಡ ಅಷ್ಟೇ ಅಜಾತ ಶತ್ರು ಶಾಮನೂರು ಶಿವಶಂಕರಪ್ಪ ಅವರು. ನಾನು ಹೇಳ್ತಾ ಇದ್ದೆ, ಬರೀ ರಾಜಕೀಯ ಸೇವೆ ಅಲ್ಲ ಮಾಡಿರುವಂಥದ್ದು, ಅದರ ಹೊರತಾಗಿನೇ ಜಾಸ್ತಿ ಸಾಧನೆಯನ್ನು ಸೇವೆಯನ್ನು ಮಾಡಿದಂಥವ್ರು ಶಾಮನೂರು ಶಿವಶಂಕರಪ್ಪ ಅವರು. ಎಲ್ಲ ಕ್ಷೇತ್ರಗಳ ಜೊತೆನೂ, ಎಲ್ಲ ಕ್ಷೇತ್ರದ ಪ್ರಮುಖರ ಜೊತೆನೂ ಕೂಡ ಒಂದು ಅವಿನಾಭಾವ ಸಂಬಂಧ, ಒಂದು ನೆರವನ್ನು ಕೊಡ್ತಾ ಇದ್ದಿದ್ದಂತಾಗಿರ್ಬೋದು, ಕಷ್ಟದಲ್ಲಿದ್ದಂಥವ್ರಿಗೆ ಸ್ಪಂದಿಸುವಂಥದ್ದಾಗಿರ್ಬೋದು. ಕೆಲವ್ರ ಬಗ್ಗೆ ನಾವು ತಿಳ್ಕೊಳ್ಳೋದೆ ಅವ್ರು ಸಾವನ್ನಪ್ಪಂಥ ಸಂದರ್ಭದಲ್ಲಿ. ಯಾಕೆಂದರೆ ಅವ್ರು ಮಾಡ್ತಾ ಇದ್ದಂಥ ಸಾಧನೆ ಬದುಕಿದ್ದಂಥ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಸಾವನ್ನಪ್ಪಂಥ ಸಂದರ್ಭದಲ್ಲಿ ಅವರಿಂದ ನೆರವನ್ನು ಪಡ್ಕೊಂಡಂಥವ್ರು, ಅವರಿಂದ ಉದ್ಧಾರ ಆದಂಥವ್ರು ಮಾತನಾಡ್ತಿರ್ತಾರಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಆ ವ್ಯಕ್ತಿ ಸಮಾಜಕ್ಕೆ ಪ್ರಮುಖ ವ್ಯಕ್ತಿಯಾಗಿದ್ರು ಅಂತ. ಆಲ್ಮೋಸ್ಟ್ ಅಲ್ಲಿ ಅಷ್ಟು ಜನ ಸೇರ್ತಾರೆ ಅಂದರೆ ಸುಮ್ಮನೆ ಅಲ್ಲ. ದಾವಣಗೆರೆ ಒಂದು ರೀಡಿಫೈನ್ ಆಗಿದ್ದು ಅಂದರೆ, ಅದಕ್ಕೊಂದು ಹೊಸ ಭಾಷ್ಯ ಬರೆದಿದ್ದು ಅಂದರೆ ಶಾಮನೂರು ಶಿವಶಂಕರಪ್ಪ ಅವರು. ದಾವಣಗೆರೆ ಜವಳಿ ಕ್ಷೇತ್ರದಲ್ಲಿ ತುಂಬ ಮುಂದಿತ್ತು. ಇನ್ನೇನು ಅವನತಿ ಕಾಣ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಮೇಲೆತ್ತಿದ್ದು ಶಾಮನೂರು ಶಿವಶಂಕರಪ್ಪ ಅವರು. ಜವಳಿ ಕ್ಷೇತ್ರದಲ್ಲೇ ಆಗಿರ್ಬೋದು, ಕೃಷಿ ಕ್ಷೇತ್ರದಲ್ಲೇ ಆಗಿರ್ಬೋದು, ಅವರ ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಂತೂ ಒಂದು ದೊಡ್ಡ ಸೇವೆ ಅವ್ರದ್ದು. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಸಾಕಷ್ಟು ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು,